ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ಥಾಳ್. ಅಥಣಿಯ ಶಾಸಕ ಲಕ್ಷ್ಮಣ್ ಸವದಿ ಅವರು ಮುತ್ಸದಿಯ ರಾಜಕಾರಣಿಯಾಗಿದ್ದು, ಸಹಿಸಿಕೊಳ್ಳದ ಕೆಲವೊಂದಿಷ್ಟು ಜನರು ರಾಜಕೀಯ ಪಿತೂರಿಂದ ಹಲ್ಲೆ ನಡೆಸಿದ್ದಾರೆಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅವರ ಬೆಳವಣಿಗೆಯ ಬಗ್ಗೆ ತೇಜೋವಧೆ ಮಾಡುತ್ತಿರುವುದು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಜಮಖಂಡಿಯ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಹುಲ್ ಕಲುತಿ ಅವರು ತಿಳಿಸಿದ್ದಾರೆ. ಜಮಖಂಡಿ ನಗರದ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಬ್ಬ ಶ್ರೀಮಂತ ರಾಜಕಾರಣಿ ಮನೆಗೆ ನೂರಾರು ಜನರು ತಮ್ಮ ಸಮಸ್ಯೆಯನ್ನು ಹೇಳಲು ಬರುತ್ತಾರೆ. ಆದರೆ ಅವರ ನಿವಾಸದಲ್ಲಿ ನಡೆದಿರುವ ಗಲಾಟೆಗೂ ಅವರಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷ್ಮಣ್ ಸವದಿ ಅವರು ಹಲ್ಲೆ ಮಾಡಿದ್ದಾರೆಂದು ಸುಳ್ಳು ಸುದ್ದಿಯನ್ನು ಹರಿಬಿಡುತ್ತಿದ್ದಾರೆ. ಅದು ಎಲ್ಲವೂ ಸುಳ್ಳಾಗಿದೆ. ಯಾವುದೇ ಥರದ ಗುಂಪುಗಾರಿಕೆ ಸಹ ನಡೆದಿರುವುದಿಲ್ಲ. ಇದೊಂದು ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಡುಮಳಿ, ಅಪ್ಪಸಾಬ್ ಮಂಡ್ಗುಳಿ, ಫಕೀರ್ಸಾಬ್ ಬಾಗವಾನ್, ದರ್ಯಪ್ಪ ತೇಲಿ, ತಮ್ಮಣ್ಣ ತಳವಾರ್, ವಿರೂಪಾಕ್ಷಯ್ಯ ಕಂಬಿ ಸಹ ಇದ್ದರು. ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಲ್ಲಿ ಎಲ್ಲರಿಗೂ ಕೂಡ ಮೊದಲಿಗೆ ಕ್ಷಮೆ ಕೇಳಲಿಕ್ಕೆ ಬಯಸ್ತೇನೆ. ಒಂದಿಷ್ಟು ತಡವಾದ ಕಾರಣ. ಇವತ್ತಿನ ದಿನ ತಮ್ಮೆಲ್ಲರನ್ನ ಕರೆದಿರ್ತಕ್ಕಂಥ ಉದ್ದೇಶ, ಕಳೆದ 2 ದಿನಗಳಿಂದ ಕರ್ನಾಟಕ ಜನ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಸಾಹೇಬರ ತೇಜೋವಧೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಅವರ ಸತತ ಗೆಲುವುಗಳನ್ನು ಅರಗಿಸಿಕೊಳ್ಳಲಾಗದೆ ಮತ್ತು ವಿಶೇಷವಾಗಿ ಅವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾಗದೆ ಇವತ್ತಿನ ದಿನ ಈ ರೀತಿಯಾದರೂ ಮಾಡಿ ಅವರನ್ನು ಕುಗ್ಗಿಸ್ಬೇಕು ಅನ್ನುವಂಥ ಒಂದು ಕುತಂತ್ರದಿಂದ ಒಬ್ಬ ಪಕ್ಷಾತೀತವಾಗಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಾಯಕರು, ವಿಶೇಷವಾಗಿ ಜಾತ್ಯತೀತವಾಗಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಾಯಕರ ಮೇಲೆ ಒಂದು ಗೂಬೆ ಕೂಡಿಸಿ ಅವರ ತೇಜೋವಧೆ ಮಾಡಬೇಕು, ಈ ರೀತಿಯಾದರೂ ಮಾಡಿ ಅವರು ರಾಜಕೀಯವಾಗಿ ಹಿನ್ನಡೆ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಏನು ನಡೀತಾ ಇದೆ, ಇದನ್ನು ನಾವು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀವಿ. ಮತ್ತು ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಕೂಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತೀವಿ. ಇವತ್ತಿನ ದಿವಸ ನಾಳೆ ಅಥಣಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿಯಾದಂಥ ಷಡ್ಯಂತ್ರ ಮುಂದುವರೆದ್ರೆ ನಾವು ಕೂಡ ಜಮಖಂಡಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀವಿ. ಮತ್ತು ರಾಜ್ಯ ಕಂಡ ಅದ್ಭುತ ನಾಯಕ, ಭಾಳಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ನಾಯಕ, ಹೇಗಾದರೂ ಮಾಡಿ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಷಡ್ಯಂತ್ರ ನಡೆಯುವುದಿಲ್ಲ. ಯಾಕಂದರೆ ನಮ್ಮಂಥ ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಅವ್ರ ಬೆನ್ನಿಗೆ ನಾವು ಇದ್ದೀವಿ, ಅವ್ರು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಎಲ್ರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಷಡ್ಯಂತ್ರ ಇವತ್ತಿನ ದಿವಸ ಏನು ಮಾಡ್ತಿದ್ದೀರಿ ಅವ್ರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ, ಲಕ್ಷ್ಮಣ್ ಸವದಿಯವರು ಕೇವಲ ಅಥಣಿಯ ನಾಯಕರಲ್ಲ, ಅವರು ರಾಜ್ಯದ ನಾಯಕರಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ನಿಮ್ಮ ಷಡ್ಯಂತ್ರಕ್ಕೆ ಅವರ ಅಭಿಮಾನಿಗಳಾಗಲಿ ಮತ್ತು ಶ್ರೀಸಾಮಾನ್ಯರಾಗಲಿ ಭಾಳಷ್ಟು ತಕ್ಕನಾದಂಥ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಆದಷ್ಟು ಬೇಗ ಈ ಸತ್ಯಾಸತ್ಯತೆ ಕೂಡ ತಮ್ಮೆಲ್ರಿಗೂ ಕೂಡ ತಿಳಿಲಿದೆ. ಇದ್ರ ಹಿಂದೆ ಯಾರಿದ್ದಾರೆ, ಯಾವ ರೀತಿಯಾದಂಥ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಿಳಿತದೆ ಅಂತಕ್ಕಂಥದ್ದನ್ನು ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಇದ್ರ ಹಿಂದೆ ಯಾರು ಕೈವಾಡ ಐತೆ ಅನ್ನೋಕ್ಕಿಂತನೂ ಏನು ಮಾಡಕ್ಕೆ ಹೊಂಟಾರ ಅನ್ನೋದು ನಾವು ನೋಡ್ಬೇಕಾದದ್ದು. ಇಲ್ಲ, ಅವ್ರ ಕೈವಾಡ, ಯಾರ ಕೈವಾಡ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನಾ ರೀತಿಯಾದಂಥ ರೂಮರ್ಸ್ಗಳು ಬರ್ತಾವೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಮ್ಮ ನಾಯಕರ ಬೆನ್ನಿಗೆ ನಾವು ಇದ್ದೀವಿ ಅನ್ನುವಂಥ ಒಂದು ಸಂದೇಶ ಕೊಡಬೇಕಾಗಿತ್ತು.